ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 28ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇದೆ ಈ ದಿನ ಉದಯದಲ್ಲಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 24 ನಿಮಿಷದವರೆಗೆ ಇರಲಿದೆ. ನಂತರ ಉಪರಿ ಇರೋದರಿಂದ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಈ ದಿನ ಬೆಳಗಿನ ಜಾವದವರೆಗೆ ಇರಲಿದೆ. ಉದಯದಲ್ಲಿ ರೇವತಿ ನಕ್ಷತ್ರ ಇರುತ್ತೆ. ಇದು ಈ ದಿನ ರಾತ್ರಿ 3 ಗಂಟೆ 52 ನಿಮಿಷದವರೆಗೆ ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 1 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವರ್ಯಾಣ ಯೋಗ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ ಇರಲಿದೆ. ನಂತರ ಪರೀಖ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 4 ಗಂಟೆ 42 ನಿಮಿಷದಿಂದ ಸಂಜೆ 6 ಗಂಟೆ 7 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಅಪರಾಹ್ನ 3 ಗಂಟೆ 16 ನಿಮಿಷದಿಂದ ಅಪರಾಹ್ನ 4 ಗಂಟೆ 42 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 50 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಅಪರಾಹ್ನ 4 ಗಂಟೆ 9 ನಿಮಿಷದಿಂದ ಅಪರಾಹ್ನ 4 ಗಂಟೆ 51 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 43 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಗಿನ ಜಾವ 5 ಗಂಟೆ 22 ನಿಮಿಷದಿಂದ ಬೆಳಗ್ಗೆ 6 ಗಂಟೆ 54 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 38 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 57 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ ರವಿ. ಇಲ್ಲಿ ಆಡಳಿತ ನಡೆಸುವಂಥವರು ರಾಜಕಾರಣಿಗಳು. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಈ ದಿನ ಬಹಳ ಸೂಕ್ತವಾಗಿದೆ. ಇನ್ನು ರವಿ ಸರ್ಕಾರಕ್ಕೆ ಕಾರಕ ಅನ್ನುವಂಥ
ಒಂದು ಮಾತಿದೆ. ಈ ಹಿನ್ನೆಲೆಯಲ್ಲಿ ಈ ದಿನ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲತೆಗಳಿದೆ. ಸರ್ಕಾರದ ಮೇಲಧಿಕಾರಿಗಳಿಗೂ ಕೂಡ ಈ ದಿನ ಬಹಳ ಸೂಕ್ತವಾಗಿರುವಂಥ ಸಂದರ್ಭ ಇದೆ. ಇನ್ನು ರವಿಯನ್ನು ಪಿತೃಕಾರಕ, ಪುತ್ರಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ಒಳ್ಳೆಯ ಸಾಮರಸ್ಯ ಇರುತ್ತೆ ತಂದೆ ಮಕ್ಕಳಿಗೆ. ಇನ್ನು ವಿಶೇಷವಾಗಿ ಆರೋಗ್ಯಕ್ಕೆ ಕೂಡ ರವಿ ಕಾರಕನಾಗಿರೋದ್ರಿಂದ ಈ ದಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಜ್ಞಾನ ಸಿಕ್ಕುವಂಥದ್ದು, ತಿಳುವಳಿಕೆ ಈ ದಿನ ಸಿಕ್ಕತ್ತೆ ಆರೋಗ್ಯದ ಬಗ್ಗೆ. ಹಾಗಾಗಿ ಆರೋಗ್ಯವೇ ಭಾಗ್ಯ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ನೀವು ಗಮನ ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಯಶಸ್ಸನ್ನು ತರುತ್ತೆ. ಅದರಲ್ಲೂ ನೀವು ಗುರು ಹೋರಾದಲ್ಲಿ ಈ ದಿನದ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಅಥವಾ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರೆ ಅದು ಕೂಡ ನಿಮಗೆ ತುಂಬ ಫೇವರಬಲ್ ಆಗಿರುವಂಥ ಫಲಿತಾಂಶಗಳನ್ನೇ ತಂದುಕೊಡುತ್ತೆ. ಹಾಗಾಗಿ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 21 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 2 ನಿಮಿಷದಿಂದ ಸಂಜೆ 7 ಗಂಟೆ 5 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 24 ನಿಮಿಷದಿಂದ ರಾತ್ರಿ 2 ಗಂಟೆ 7 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ದರಿಂದ ಈ ದಿನ ಶನಿ ಹೋರಾದಲ್ಲಿ ನಿಮ್ಮ ಕೆಲಸಗಳಾಗಲಿ ಅಥವಾ ಪ್ರಯಾಣ ಆಗಲಿ ಪ್ರಾರಂಭ ಆದರೆ ಅದು ಕೂಡ ನಿಧಾನ ಆಗುತ್ತೆ. ಕೆಲಸ ಆರಂಭ ಆಗುವಂಥದ್ದೇ ಸ್ವಲ್ಪ ನಿಧಾನವಾಗಿ, ಏನೋ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು, ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇನ್ನು ಆ ಕೆಲಸ ಮುಂದುವರಿತಾ ಇದ್ದಾಗೆ ಅಲ್ಲೂ ಕೂಡ ಸಮಸ್ಯೆಗಳಿರುತ್ತೆ, ಫಲಿತಾಂಶಗಳು ನಿಮಗೆ ಬೇಗ ಸಿಕ್ಕಲ್ಲ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಅದರಲ್ಲೂ ರಾಜಕಾರಣಿಗಳಿಗೆ ಈ ಶನಿ ಹೋರ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಯಾವುದೇ ಪ್ರಯತ್ನವನ್ನು ಶನಿ ಹೋರಾದಲ್ಲಿ ತಟಸ್ಥಗೊಳಿಸುವಂಥದ್ದು. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿ ಹೋರ ಚೆನ್ನಾಗಿಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವ್ಯಾಪಾರಿ ಚಟುವಟಿಕೆಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 27 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 24 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 5 ನಿಮಿಷದಿಂದ ಸಂಜೆ 6 ಗಂಟೆ 2 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 21 ನಿಮಿಷದಿಂದ ರಾತ್ರಿ 1 ಗಂಟೆ 24 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆದರೆ ಯಾವ ರೀತಿಯ ಫಲಿತಾಂಶ ಸಿಕ್ಕತ್ತೆ ಅದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಏಕೆಂದರೆ ಈ ಮುಹೂರ್ತದಷ್ಟೇ ಹೊರ ಕೂಡ ನಿಮಗೆ ತುಂಬ ಪ್ರಮುಖವಾಗಿರುವಂಥ ಅಂಶ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ, ಆ ಪಂಚಾಂಗವನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ನಿಮ್ಮ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ ಅನಿಸುತ್ತೆ. ಹಾಗೆ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಹಾಲಕ್ಷ್ಮಿಗೆ ತೀರಾ ಇಷ್ಟವಾಗಿರುವಂಥ ಶ್ರೀ ಸೂಕ್ತದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಧನುರ್ಮಾಸ ನಡೀತಾ ಇದೆ. ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಪೂಜೆ ಬಹಳ ವಿಶೇಷವಾಗಿ ಆಗಬೇಕಾಗಿರುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ. ಹಾಗೆ ವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಇದೆ. ಇಲ್ಲಿ ಈ ಶ್ರೀ ಮಹಾಲಕ್ಷ್ಮಿ ಕ್ಷೀರ ಸಮುದ್ರದಲ್ಲಿ ಜನನವಾದಂಥ ಸಂದರ್ಭದಲ್ಲಿ ಸಕಲ ದೇವತೆಗಳೂ ಕೂಡ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಆಕೆಯ ಅನುಗ್ರಹ ದೇವಲೋಕಕ್ಕೆ ಸಿಕ್ಕಲಿ ಅಂತ ಹೇಳಿ ಸ್ತುತಿಸ್ತಾರೆ. ಆ ಸಂದರ್ಭದಲ್ಲೇ ಮಹಾಲಕ್ಷ್ಮಿಯ ಅನುಗ್ರಹ ದೇವಲೋಕಕ್ಕೆ ಬಂದು ಅಲ್ಲಿ ಆ ಸಾಮ್ರಾಜ್ಯವನ್ನು ಮತ್ತೆ ದೊರಕಿಸಿಕೊಟ್ಟಂತಹ ಒಂದು ಪರಮ ದಿವ್ಯವಾದಂತಹ ಮಂಗಳಕರವಾದಂತಹ ಸ್ತೋತ್ರ ಅಂತ ಹೇಳಿದ್ರೆ ಅದೇ ಶ್ರೀ ಸೂಕ್ತ. ಇಲ್ಲಿ ಶ್ರೀ ಅನ್ನುವಂಥ ನಾಮ ಮಹಾಲಕ್ಷ್ಮಿ ದೇವಿಗೆ ಇರುವಂಥದ್ದು. ಅದಕ್ಕಾಗಿಯೇ ಇದನ್ನು ಶ್ರೀ ಸೂಕ್ತ ಅಂತ ಹೇಳಿ ಕರೀತಾರೆ. ಇಲ್ಲಿ ಶ್ರೀ ಅಂತ ಹೇಳಿದ್ರೆ ಲಕ್ಷ್ಮಿ, ಮಹಾಲಕ್ಷ್ಮಿ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಯಾರು ಮನೆಯಲ್ಲಿ ಶ್ರೀ ಸೂಕ್ತವನ್ನು ಪಠಣ ಮಾಡ್ತಾರೆ ಅಂಥವರ ಮನೆಯಲ್ಲಿ ದಾರಿದ್ರ್ಯ ಅನ್ನುವಂಥದ್ದು ಇರಲ್ಲ. ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗಿ ಧನ ಸಮೃದ್ಧಿ ಉಂಟಾಗ್ತಾ ಇರುತ್ತೆ.
ಹಾಗಾಗಿನೇ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ 5 ಗಂಟೆ 30 ನಿಮಿಷದಿಂದ 6 ಗಂಟೆ 30 ನಿಮಿಷ, ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ, ಸಂಜೆ ಗೋಧೂಳಿ ಸಮಯ, ಈ ಸಮಯದಲ್ಲಿ ಶ್ರೀ ಸೂಕ್ತವನ್ನು ಓದಿ ಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡುವಂಥವರ ಮನೆ ವಿಶೇಷವಾಗಿ ಕಳಕಳಿಯಾಗಿರುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಈ ಬೆಳಗಿನ ಸಮಯದಲ್ಲಿ, ಸಂಜೆಯ ಸಮಯದಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು, ಜೊತೆಗೆ ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಹಾಗೆ ಈ ಮಹಾಲಕ್ಷ್ಮೀ ದೇವಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಮಹಾಲಕ್ಷ್ಮಿಗೆ ಇಷ್ಟವಾದ ಹೂಗಳಿಂದಲೇ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೆ ಪೂಜಾ ನಂತರದಲ್ಲಿ ಅರಿಶಿನ ಮತ್ತು ಕುಂಕುಮ, ಹೂವು, ತಾಂಬೂಲ ಇದನ್ನು ಸುಮಂಗಲಿಯರಿಗೆ ನೀಡಬೇಕು ಅನ್ನುವಂಥದ್ದು. ಹಾಗಾಗಿ 5 ಜನ ಮುತ್ತೈದೆಯರಿಗೆ ನೀವು ಮಂಗಳವಾರ ಮತ್ತು ಶುಕ್ರವಾರದ ದಿನ ಶ್ರೀ ಸೂಕ್ತವನ್ನು ಪಠಣ ಮಾಡಿ ನಂತರದಲ್ಲಿ ಅವರಿಗೆ ತಾಂಬೂಲಾದಿಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಮಹಾಲಕ್ಷ್ಮಿಯ ಅನುಗ್ರಹ ಉತ್ತರೋತ್ತರವಾಗಿ ನಿಮಗೆ ಬಲಿಷ್ಠವಾಗಿ ಆ ಮನೆಯಲ್ಲಿರುತ್ತೆ ಅನ್ನುವಂಥ ನಂಬಿಕೆ. ಹಾಗೆ ಇಲ್ಲಿ ಈ ಪೂಜಾ ಸಂದರ್ಭದಲ್ಲಿ ಕೋಸಂಬರಿಯನ್ನು ಮತ್ತು ಪಾನಕವನ್ನು ನೈವೇದ್ಯವಾಗಿ ಇಡಬೇಕು ಅನ್ನುವಂಥದ್ದು ಕೂಡ ಇದೆ. ಏಕೆಂದರೆ ಇವೆರಡು ಮಹಾಲಕ್ಷ್ಮಿಗೆ ಬಹಳ ಇಷ್ಟವಾಗಿರುವಂಥ ನೈವೇದ್ಯ ಪದಾರ್ಥಗಳು. ಮತ್ತು ಯಾರು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ತಾರೆ, ಜೊತೆಗೆ ಗುರು ಹಿರಿಯರಿಗೆ ಭಕ್ತಿ ಗೌರವಗಳನ್ನು ಸಮರ್ಪಣೆ ಮಾಡ್ತಾ ಇರ್ತಾರೆ, ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಯಥೇಚ್ಛವಾಗಿ ನೆಲೆಸಿರ್ತಾಳೆ ಅನ್ನುವಂಥದ್ದು. ಹಾಗಾಗಿನೇ ಆ ಮನೆ ಧನ ಕನಕ ವಸ್ತುಗಳಿಂದ ತುಂಬಿರುತ್ತೆ, ವಾಹನಗಳು ಅಭಿವೃದ್ಧಿಯನ್ನು ಕಾಣ್ತಾ ಇರುತ್ತೆ, ಮತ್ತು ವಂಶದ ಏಳಿಗೆಯಾಗತ್ತೆ ಅನ್ನುವಂಥ ವಿಚಾರ ಇದೆ. ಇವೆಲ್ಲದರ ಸಂಕೇತ ಯಾವುದು ಅಂತ ಹೇಳಿದ್ರೆ ಅವರು ದಿನಂಪ್ರತಿ ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ ಅನ್ನುವಂಥ ಅರ್ಥ. ಇಲ್ಲಿ ಶ್ರೀ ಸೂಕ್ತ ಮತ್ತು ಪೂಜಾ ಫಲಗಳು ಯಾವ ರೀತಿಯಲ್ಲಿರುತ್ತೆ ಅದು ಬಹಳ ವಿಶೇಷ. ಕೆಲವರು ಇದನ್ನು ಪ್ರತಿದಿನ ಪಠಣ ಮಾಡಿ ಅಭಿವೃದ್ಧಿಯನ್ನು ಹೊಂದಿರುವಂಥದ್ದು ಕೂಡ ಇದೆ, ನಮ್ಮ ಕಣ್ಣೆದುರಿಗೆ ಇದೆ. ಅದಕ್ಕಾಗಿಯೇ ಶ್ರೀ ಸೂಕ್ತ ಅತ್ಯಂತ ಪ್ರಭಾವಕಾರಿಯಾದಂಥ, ಅಷ್ಟೇ ಬಲಿಷ್ಠವಾಗಿರುವಂಥ ಒಂದು ಸೂಕ್ತ ಇದು. ಇಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಧಾನ್ಯದಲ್ಲಿಟ್ಟು ಶ್ರೀ ಸೂಕ್ತವನ್ನು ಹೇಳಿ ಧಾನ್ಯವನ್ನು ಪೂಜೆ ಮಾಡಿದರೆ ಆ ಮನೆಯಲ್ಲಿ ಎಂದೆಂದಿಗೂ ಕೂಡ ಧಾನ್ಯಲಕ್ಷ್ಮಿ ಅಭಿವೃದ್ಧಿಯಾಗ್ತಾಳೆ ಅನ್ನುವಂಥದ್ದು. ಹಾಗೆ ಧಾನ್ಯ ಪೂಜೆಯ ನಂತರದಲ್ಲಿ ಅದೇ ಧಾನ್ಯದಲ್ಲೇ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಅದನ್ನು 3 ಭಾಗ ಮಾಡಬೇಕು ದಾನ ಮಾಡಲಿಕ್ಕೆ. ಇನ್ನು 4ನೇ ಭಾಗ ಏನಿದೆ ಅದನ್ನು ತಾವು ಇಟ್ಕೊಳ್ಬೇಕು ಅನ್ನುವಂಥದ್ದು. ಇಲ್ಲಿ ಆ 3 ಭಾಗವನ್ನು, ಒಂದನ್ನು ಹಸುವಿಗೆ, 2ನೇದನ್ನು ಸುಮಂಗಲಿಯರಿಗೆ, 3ನೇದನ್ನು ಬ್ರಾಹ್ಮಣರಿಗೆ, 4ನೇದನ್ನು ಕುಟುಂಬಸ್ಥರು ಉಪಯೋಗಿಸಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಉಳಿದ ಪ್ರಸಾದ ಏನಿದೆ ಅದನ್ನು ನೀವು, ಅಂದರೆ ಶ್ರೀ ಸೂಕ್ತವನ್ನು ಪಠಣ ಮಾಡಿರುವಂಥವರು ಸ್ವೀಕರಿಸಬೇಕು ಅನ್ನುವಂಥದ್ದು. ಈ ರೀತಿ ಮಾಡೋದರಿಂದ ನಿತ್ಯ ದಾರಿದ್ರ್ಯ ನಿವಾರಣೆಯಾಗತ್ತೆ, ಧನ ದಾರಿದ್ರ್ಯ ಅನ್ನುವಂಥದ್ದು ಆ ಮನೆಯಲ್ಲಿ ಇರಲ್ಲ ಅನ್ನುವಂಥ ನಂಬಿಕೆ ಇದೆ. ಇನ್ನು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪೂರ್ವಕ್ಕೆ ಕೂಡಿಸಿ ಪೂಜೆ ಮಾಡುವಂಥವರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಶ್ರೀ ಸೂಕ್ತವನ್ನು ಪಾರಾಯಣ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಇಲ್ಲಿ ಉತ್ತರದ ದಿಕ್ಕು ಮತ್ತು ಪೂರ್ವ ದಿಕ್ಕು ಎರಡನ್ನು ಕ್ರಮಬದ್ಧವಾಗಿ ನೀವು ಅನುಸರಣೆ ಮಾಡಬೇಕಾಗುತ್ತೆ. ಈ ರೀತಿ ನೀವು ಪೂಜೆಯನ್ನು ಮಾಡಿದಾಗ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಆ ಮನೆ ಸಂಪೂರ್ಣವಾಗಿ ಅಭಿವೃದ್ಧಿಯಾಗುತ್ತೆ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕತ್ತೆ. ಇದು ಬಹಳ ಮುಖ್ಯ. ಹಾಗಾಗಿ ಕೆಲವರು ಮಕ್ಕಳು ಓದ್ತಾ ಇಲ್ಲ ಅಂತಾರೆ, ಕೆಲವರು ಪರೀಕ್ಷೆಯಲ್ಲಿ ಮಕ್ಕಳು ಸರಿಯಾಗಿ ಉತ್ತರ ಬರೆಯುವಷ್ಟು ಜ್ಞಾಪಕ ಶಕ್ತಿ ಇರಲ್ಲ ಅಂತಾರೆ. ಅಂಥವರು ಮಕ್ಕಳಿಂದಲೇ ಶ್ರೀ ಸೂಕ್ತವನ್ನು ಪಠಣ ಮಾಡಿ, ಅಂದರೆ ಶ್ರೀ ಸೂಕ್ತವನ್ನು ಹೇಳಿಸಿ ಪೂಜೆ ಮಾಡಿಸುವಂಥದ್ದು ಅವರಿಗೆ ವಿದ್ಯೆ ಬಹಳ ಬೇಗ ಲಭಿಸುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಆ ಮಕ್ಕಳಿಗೆ ದೈವಾನುಗ್ರಹ ಉಂಟಾಗುತ್ತೆ ಮತ್ತು ಆ ಮನೆ ಮಹಾಲಕ್ಷ್ಮಿಯ ವಾಸಸ್ಥಾನ ಆಗುತ್ತೆ. ಇನ್ನು ಶ್ರೀ ಸೂಕ್ತವನ್ನು ಓದಿ ಶ್ರೀ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಿದ್ರೆ ಆ ಮನೆಯಲ್ಲಿ ದಂಪತಿಗಳು ಅನ್ಯೋನ್ಯವಾಗಿರ್ತಾರೆ. ಎಲ್ಲಿ ಪತಿ ಪತ್ನಿಯರ ಮಧ್ಯೆ ವೈಮನಸ್ಸು ಇರುತ್ತೆ, ಎಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ, ಜಗಳ ಕಲಹಗಳಿರುತ್ತೆ, ಅಂಥವರ ಮನೆಯಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬೇಕು, ಜೊತೆಗೆ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಆ ಸಂದರ್ಭದಲ್ಲೇ ಶ್ರೀ ಸೂಕ್ತವನ್ನು ಓದಬೇಕು. ಹಾಗಾಗಿ ಮನಸ್ತಾಪಗಳಾಗಲಿ ಅಥವಾ ಈ ಸ್ವಾರ್ಥತೆ, ಈಗೋ ಅನ್ನುವಂಥ ಸಮಸ್ಯೆ ಆಗಲಿ ದೂರ ಆಗುತ್ತೆ. ಇನ್ನು ಯಾರ ಮನೆಯಲ್ಲಿ ಶ್ರೀ ಸೂಕ್ತದಿಂದ ಸಾಲಿಗ್ರಾಮ ದೇವರಿಗೆ ಅಭಿಷೇಕವನ್ನು ಮಾಡ್ತಾರೆ ಆ ಮನೆಯಲ್ಲಿ ಎಲ್ಲರೂ ಕೂಡ ಸಮಸ್ತ ದೋಷಗಳಿಂದ ಮುಕ್ತರಾಗ್ತಾರೆ. ಆರೋಗ್ಯ ಅಲ್ಲಿ
ಮನೆ ಮಾಡುತ್ತೆ. ಹಾಗಾಗಿ ಆ ಮನೆ ಸದಾ ಕಳಕಳಿಯಾಗಿರುತ್ತೆ. ಯಾವುದೇ ಕೆಲಸ, ಯಾವುದೇ ಜವಾಬ್ದಾರಿ ಬಂದರೂ ಕೂಡ ಅದನ್ನು ನಗುನಗ್ತಾ ಸ್ವೀಕರಿಸಿ ನಿಭಾಯಿಸುವಂಥ ಶಕ್ತಿ ಕುಟುಂಬಸ್ಥರಿಗೆ ಬರುತ್ತೆ. ಇನ್ನು ಯಾರ ಮನೆಯಲ್ಲಿ ಪ್ರತಿದಿನ ಶ್ರೀ ಸೂಕ್ತವನ್ನು ಓದಿ ಮನೆಗೆ ಬರುವಂತಹ ಸ್ತ್ರೀಯರಿಗೆ ಅರಿಶಿನ ಕುಂಕುಮವನ್ನು ಕೊಡ್ತಾರೋ ಆ ಮನೆಯಲ್ಲಿ ಎಂದೂ ಕೂಡ ದಾರಿದ್ರ್ಯ ಇರಲ್ಲ, ಆ ಮನೆಯಲ್ಲಿ ವೈಧವ್ಯ ಅನ್ನುವಂಥದ್ದು ಬರಲ್ಲ. ಹಾಗಾಗಿ ಸಮಸ್ತ ಸ್ತ್ರೀ ಶಾಪ ನಿವಾರಣೆಯಾಗಲಿಕ್ಕೆ ಇದು ಏಕೈಕ ಮಾರ್ಗ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಇನ್ನು ಯಾರು ಪ್ರತಿದಿನ ಶ್ರೀ ಸೂಕ್ತವನ್ನು ಓದಿ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಹಂಚುತ್ತಾರೋ ಅವರ ಸಕಲ ಕಾರ್ಯಗಳೂ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ಮತ್ತು ನಿಗದಿಪಡಿಸಿದಂಥ ಗುರಿಯಲ್ಲೇ ಆ ಸಮಯದಲ್ಲೇ ಕೆಲಸ ಪೂರ್ಣ ಆಗುತ್ತೆ, ಒಳ್ಳೆಯ ಫಲಿತಾಂಶ ಬರುತ್ತೆ, ಸಂತೋಷ ಉಂಟಾಗುತ್ತೆ, ನೀವು ಮಾಡಿದಂಥ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕಂತಾಗತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಇನ್ನು ಯಾರ ಮನೆಯಲ್ಲಿ ಶ್ರೀ ಸೂಕ್ತವನ್ನು ಹೇಳ್ತಾ ದೇವರ ವಿಗ್ರಹಗಳಿಗೆ ಅಥವಾ ಸಾಲಿಗ್ರಾಮಕ್ಕೆ ಗಂಧದಿಂದ ಅಭಿಷೇಕವನ್ನು ಮಾಡ್ತಾರೋ ಆ ಮನೆಯಲ್ಲಿ ಯಾವುದೇ ರೀತಿಯ ರೋಗ ಬಾಧೆ ಇರಲ್ಲ, ಸರ್ವ ರೋಗಗಳು ಕೂಡ ನಿವಾರಣೆಯಾಗುತ್ತೆ. ಮತ್ತು ಆ ಅಭಿಷೇಕದ ತೀರ್ಥವನ್ನು ಸ್ವೀಕರಿಸಬೇಕು ಅನ್ನುವಂಥದ್ದು ಇದೆ. ಇದರಿಂದ ಆರೋಗ್ಯವಂತರಾಗಿ ಬಾಳ್ತಾರೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಶ್ರೀ ಸೂಕ್ತವನ್ನು ಹೇಳ್ತಾ ದೇವರಿಗೆ ಅರಿಶಿಣದ ನೀರಿನಿಂದ ಅಭಿಷೇಕವನ್ನು ಮಾಡಿದ್ರೆ ಆ ಮನೆಯಲ್ಲಿ ಮಂಗಳ ಕಾರ್ಯಗಳು ಅಡಚಣೆ ಇಲ್ಲದೆ ನಡೀತಾ ಇರುತ್ತೆ. ಹಾಗೆ ನಿಗದಿತ ಸಮಯಕ್ಕೆ ವಿವಾಹ ಆಗಲಿ, ನಾಮಕರಣ ಆಗಲಿ, ಗೃಹ ಪ್ರವೇಶಗಳಾಗಲಿ ಅಥವಾ ಯಾವುದೇ ರೀತಿಯ ಶುಭ ಕಾರ್ಯಗಳಾಗಲಿ ಆ ಮನೆಯಲ್ಲಿ ಕಾಲಕಾಲಕ್ಕೆ ನಡೆಯುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಯಾರ ಮನೆಯಲ್ಲಿ ಶ್ರೀ ಸೂಕ್ತವನ್ನು ಹೇಳಿ ಕುಂಕುಮದ ನೀರಿನಿಂದ ಅಭಿಷೇಕವನ್ನು ಮಾಡ್ತಾರೋ ಆ ಮನೆಯಲ್ಲಿ ಸಕಲ ದೃಷ್ಟಿ ದೋಷಗಳು ಕೂಡ ನಿವಾರಣೆಯಾಗುತ್ತೆ. ಹಾಗೆ ನಿಮಗೆ ಯಾರಾದರೂ ಮಾಟ ಮಂತ್ರ ಏನಾದರೂ ಮಾಡಿಸಿದರೆ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದನ್ನು ಮಾಡಿಸಿದರೆ ಅದು ನಿವಾರಣೆಯಾಗುತ್ತೆ. ಇನ್ನು ಯಾರ ಮನೆಯಲ್ಲಿ ಶ್ರೀ ಸೂಕ್ತವನ್ನು ಹೇಳಿ ಚಂದನದಿಂದ ದೇವರಿಗೆ ಅಭಿಷೇಕವನ್ನು ಮಾಡ್ತಾರೋ ಅವರಿಗೆ ಸಾಲ ಬಾಧೆ ನಿವಾರಣೆಯಾಗುತ್ತೆ, ಹಣಕಾಸಿನ ತೊಂದರೆ ಇರಲ್ಲ ಅನ್ನುವಂಥ ನಂಬಿಕೆ ಇದೆ. ಇನ್ನು ಯಾರ ಮನೆಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಶ್ರೀ ಸೂಕ್ತವನ್ನು ಹೇಳ್ತಾ ಪನ್ನೀರಿನಲ್ಲಿ ಅಭಿಷೇಕವನ್ನು ಮಾಡ್ತಾರೋ ಆ ಮನೆಯಲ್ಲಿ ಎಲ್ಲರೂ ಕೂಡ ಶ್ರೀಮಂತರಾಗ್ತಾರೆ, ಇನ್ನು ವಿದ್ಯಾವಂತರು ಕೂಡ ಆಗಿರ್ತಾರೆ. ಇನ್ನು ಈ ಶ್ರೀ ಸೂಕ್ತ ಪಾರಾಯಣ ಮಾಡಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಯಾರು ಅರ್ಪಿಸ್ತಾರೆ ಅವರಿಗೆ ಧನ ಕನಕ ವಾಹನಾದಿ ವಸ್ತುಗಳು ಲಭಿಸುತ್ತೆ, ಅದರಲ್ಲೂ ಬಹಳ ಶೀಘ್ರವಾಗಿ ಲಭಿಸುತ್ತೆ. ನೀವು ಮಾಡುವಂಥ ಸ್ವಂತ ಬಿಸ್ನೆಸ್ ಏನಿದೆ ಅದು ನಿಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಆಗರ್ಭ ಶ್ರೀಮಂತರಾಗುವಂಥ ಅವಕಾಶ ಇಲ್ಲಿಂದಲೇ ನಿಮಗೆ ಆರಂಭ ಆಗುತ್ತೆ. ಇನ್ನು ಶ್ರೀ ಸೂಕ್ತವನ್ನು ಹೇಳ್ತಾ ಮಹಾಲಕ್ಷ್ಮಿಗೆ ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡಿದ್ರೆ ನಿಮಗೆ ಬರಬೇಕಾದಂಥ ಹಣ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಕೈ ಸೇರುತ್ತೆ. ಹಾಗಾಗಿನೇ ಈ ಬಿಲ್ವಪತ್ರೆಯಿಂದ ಮಾಡುವಂಥ ಪೂಜೆ ತುಂಬ ಪವಿತ್ರವಾಗಿರುವಂಥದ್ದು. ಇನ್ನು ಶ್ರೀ ಸೂಕ್ತವನ್ನು ಹೇಳ್ತಾ ಶ್ರೀ ಲಕ್ಷ್ಮೀನಾರಾಯಣರಿಗೆ ಕೆಂಡಸಂಪಿಗೆ ಹೂವಿನಿಂದ ಪೂಜೆಯನ್ನು ಮಾಡಿದ್ರೆ ಸಮಸ್ತ ಸರ್ಪದೋಷಗಳು ನಿವಾರಣೆಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಮನೆಯಲ್ಲಿ ನೀವು ಲಕ್ಷ್ಮೀನಾರಾಯಣರಿಗೆ, ಮಹಾಲಕ್ಷ್ಮಿಗೆ, ಮಹಾವಿಷ್ಣುವಿಗೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರನಿಗೆ ನೀವು ಅಭಿಷೇಕವನ್ನು ಮಾಡುವಂತಹ ಸಂದರ್ಭ, ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಮಾಡಿ. ಹಾಗಾಗಿ ಈ ಶ್ರೀ ಸೂಕ್ತ ಪಠಣ ಮಾಡುವಂಥದ್ರ ಫಲ ಏನಿದೆ ತುಂಬ ಅಪಾರವಾಗಿದೆ, ಅದು ತುಂಬ ವಿಶೇಷ ಕೂಡ. ಹಾಗಾಗಿನೇ ಇಲ್ಲಿ ಶ್ರೀ ಸೂಕ್ತವನ್ನು ನೀವು ಪ್ರತಿನಿತ್ಯ ಹೇಳ್ಕೊಳ್ಳುವಂಥದ್ದು, ಮನೆ ಮಂದಿ ಎಲ್ಲ ಕುಳಿತು ಅದನ್ನು ಪಾರಾಯಣ ಮಾಡಿದ್ರೆ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಆ ಮನೆಯಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ, ನೆಮ್ಮದಿಯನ್ನು ಕಾಣಲಿಕ್ಕೆ, ಆರೋಗ್ಯದ ಬದುಕನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದು ಕೇವಲ ಉತ್ಪ್ರೇಕ್ಷೆಯ ಮಾತಲ್ಲ, ಆ ಮನೆಯಲ್ಲಿ ಒಂದು ರೀತಿಯ ಆಧ್ಯಾತ್ಮಿಕ ವಾತಾವರಣ ಇರುತ್ತೆ, ಒಳ್ಳೆಯ ಬೆಳವಣಿಗೆಗಳಾಗುತ್ತೆ, ಮಕ್ಕಳು ತಪ್ಪು ದಾರಿಯನ್ನು ತುಳಿಯಲ್ಲ. ಆ ರೀತಿ ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಮನೆ ಮಂದಿಯೆಲ್ಲ ಧಾರ್ಮಿಕ ಭಾವನೆಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಈ ಶ್ರೀ ಸೂಕ್ತ ಪಾರಾಯಣ ಒಮ್ಮೆ ಪ್ರಯತ್ನ ಮಾಡಿ, ನೀವು ಅದನ್ನು ಬಿಡೋದೇ ಇಲ್ಲ, ನಿರಂತರವಾಗಿ ಮುಂದುವರಿಸ್ತಾ ಇರ್ತೀರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ಕಸಿವಿಸಿ ಇರುತ್ತೆ, ಯಾವುದರಲ್ಲೂ ಕೂಡ ನಿಮಗೆ ಆಸಕ್ತಿ ಕಡಿಮೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಮಿಶ್ರ ಫಲಗಳು ಸಿಕ್ಕುವಂಥದ್ದಿದೆ.
ಹಾಗಾಗಿನೇ ವ್ಯವಹಾರದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನೀವು ತುಂಬ ಜಾಗರೂಕರಾಗಿ ಇರಬೇಕಾಗತ್ತೆ. ಯಾವುದೇ ವಿಚಾರವನ್ನು ಕೂಡ ಅತಿಯಾಗಿ ನೀವು ಸ್ವೀಕರಿಸಲಿಕ್ಕೆ ಹೋಗಬೇಡಿ. ಒಂದು ಲಿಮಿಟಲ್ಲಿರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಆಹಾರ ಸೇವನೆಯ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕು. ಏಕೆಂದರೆ ನಿಮ್ಮ ಆರೋಗ್ಯ ಕೂಡ ಈ ದಿನ ಅಷ್ಟಕ್ಕಷ್ಟೇ ಇರುತ್ತೆ. ನೆನ್ನೆಗಿಂತ ಈ ದಿನ ನಿಮಗೆ ದೇಹಾಲಸ್ಯ ಉಂಟಾಗುವಂಥದ್ದು, ದೇಹದಲ್ಲಿ ಏನೋ ಒಂದು ಸಣ್ಣ ಬದಲಾವಣೆಯನ್ನು ಕಾಣುವಂಥದ್ದು ಕೂಡ ಇದೆ ಆರೋಗ್ಯದ ದೃಷ್ಟಿಯಿಂದ. ಹಾಗಾಗಿ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಿ. ಉದರ ಸಂಬಂಧಿ ತೊಂದರೆಗಳು ಬರಬಹುದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಒಂದು ಸ್ಕಿಲ್ಲನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಅದನ್ನು ನೀವು ಸರಿಯಾಗಿ ಬಳಸ್ಕೊಂಡ್ರೆ ನಿಮಗೆ ನಿಮ್ಮ ಕೆಲಸದಲ್ಲಿ ಮೇಲಧಿಕಾರಿಗಳ ಒಂದು ಒಳ್ಳೆಯ ಮಾತು ಸಿಕ್ಕತ್ತೆ. ಅವರು ಕೂಡ ಈ ದಿನ ನಿಮ್ಮನ್ನು ಗುರುತಿಸ್ತಾರೆ. ನಾಳೆ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಒಂದು ಬಡ್ತಿ ಆಗಲಿ ಅಥವಾ ವೇತನದಲ್ಲಿ ಹೆಚ್ಚಳ ಆಗಲಿ ನಿಮಗೆ ಉಂಟಾಗಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಈ ದಿನ ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳಿದ್ದರೆ, ಆ ವಿಚಾರ ಅಸ್ಪಷ್ಟವಾಗಿದ್ದರೆ ಬೇರೆಯವರಿಂದ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನೀವು ನಾಚಿಕೊಳ್ಬೇಡಿ, ಹಿಂದೆ ಮುಂದೆ ನೋಡಬೇಡಿ. ಹಾಗಾಗಿ ತಜ್ಞರಿಂದಲಾಗಲಿ ಅಥವಾ ಅನುಭವಸ್ಥರಿಂದಲಾಗಲಿ ನೀವು ಅಂಥ ಮಾಹಿತಿಯನ್ನು, ಸಲಹೆಯನ್ನು ಪಡ್ಕೊಳ್ಬೇಕು. ಅದು ನಿಮಗಿಂತ ಕಿರಿಯರಿಂದಲಾದರೂ ಬರ್ಬೋದು, ಹಿರಿಯರಿಂದಲಾದರೂ ಬರ್ಬೋದು, ಸ್ತ್ರೀ ವರ್ಗದವರಿರ್ಬೋದು, ಪುರುಷ ವರ್ಗದವರಿರ್ಬೋದು, ಯಾರಿಂದಲಾದರೂ ಬರಲಿ. ಆ ಒಂದು ಸಲಹೆ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ನಿಮಗೆ ಉತ್ತಮವಾದಂಥ ದಿನ ಇದು. ಹಾಗೆ ಆರೋಗ್ಯ ದೃಷ್ಟಿಯಿಂದ ಈ ದಿನ ನಿಮಗೆ ತುಂಬ ಒಳ್ಳೆಯ ದಿನ. ಏಕೆಂದರೆ ನಿಮ್ಮ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡೂ ಕೂಡ ಈ ದಿನ ಉತ್ತಮ ಸ್ಥಿತಿಯಲ್ಲಿ ಇರುತ್ತೆ. ಅದಕ್ಕಾಗಿಯೇ ಯಾವುದೇ ಕೆಲಸ ಕಾರ್ಯಗಳನ್ನು ತುಂಬ ಸಂತೋಷದಿಂದ ಮಾಡುವಂಥದ್ದು ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಯಾಕೆಂದರೆ ನೀವೇ ಇಷ್ಟಪಟ್ಟು ಮಾಡುವಂಥ ಕೆಲಸ ಕಾರ್ಯಗಳು, ಅದು ಫಲಿತಾಂಶ ಏನೇ ಇರಲಿ ಆದರೂ ಕೂಡ ಆ ಕೆಲಸ ನಿಮಗೆ ಆತ್ಮತೃಪ್ತಿಯನ್ನು ತರುತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ವಾಹನದ ವಿಚಾರವಾಗಿ, ವಾಹನದ ಸೌಕರ್ಯದ ವಿಚಾರವಾಗಿ ಈ ದಿನ ತುಂಬ ಸಂತೋಷದಲ್ಲಿ ಇರ್ತೀರಿ. ಅಂದರೆ ನಿಮ್ಮ ಪ್ರಯಾಣಕ್ಕೆ ಬೇಕಾದಂಥ ಅನುಕೂಲಕರವಾಗಿರುವಂಥ ಸ್ಥಿತಿ ನಿಮಗೆ ಸೂಕ್ತವಾಗಿ ಇರುತ್ತೆ. ಇನ್ನು ಈ ದಿನದಲ್ಲಿ ಶಾಂತ ಸ್ವಭಾವದಿಂದಲೇ ಎಲ್ಲವನ್ನೂ ಕೂಡ ಎದುರಿಸುವಂಥ ಒಂದು ಸಾಮರ್ಥ್ಯ ಇದೆ. ಹಾಗೆ ಈ ದಿನ ಮನೆಯಲ್ಲಿ ಬಂದಿರುವಂಥ ಭಿನ್ನಾಭಿಪ್ರಾಯಗಳಿರ್ಬೋದು, ನಿಮ್ಮ ಬಗ್ಗೆ ಆಗಿರುವಂಥ ತಪ್ಪು ಕಲ್ಪನೆಗಳಿರ್ಬೋದು, ಅದನ್ನು ತಿಳಿಗೊಳಿಸಲಿಕ್ಕೆ, ಅದನ್ನು ನೀವು ಸರಿ ಅಥವಾ ತಪ್ಪು ಅನ್ನುವಂಥದ್ದನ್ನು ಪ್ರೂವ್ ಮಾಡಿ ತೋರಿಸಲಿಕ್ಕೆ ಈ ದಿನ ಒಂದು ಒಳ್ಳೆಯ ಅವಕಾಶ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಇಂಥ ಒಂದು ರಾಜಿ ಸೂತ್ರಗಳು ನಡೆಯುವಂಥದ್ದು ಕೂಡ ಈ ದಿನ. ಹಾಗೆ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಬೆಳವಣಿಗೆಗೆ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ಬಿಡಿ. ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈ ದಿನ ಹೋಗಬೇಡಿ ನೀವು. ಯಾಕೆಂದರೆ ಹಣದ ವಿಚಾರದಲ್ಲಿ ಈ ದಿನ ಅಷ್ಟೊಂದು ಸೂಕ್ತವಾದಂಥ ಸಂದರ್ಭಗಳು ಕಡಿಮೆ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಒಳ್ಳೆಯ ದಿನ, ಸಂತೋಷದ ದಿನ, ಕಾರ್ಯ ಸಾಧನೆ ಮಾಡುವಂಥ ದಿನ. ಹಾಗೆ ಈ ದಿನದ ಆರಂಭವೇ ನಿಮಗೆ ಶುಭ ಸುದ್ದಿಯೊಂದಿಗೆ ಪ್ರಾರಂಭ ಆಗುವಂಥದ್ದು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ, ಈ ದಿನದ ಚಟುವಟಿಕೆಗಳಲ್ಲಿ ನಿಮಗೆ ತುಂಬ ಉತ್ಸಾಹ ಇರುತ್ತೆ. ಹಾಗೆ ಈ ದಿನ ಸಕಾರಾತ್ಮಕ ಚಿಂತನೆ ನಿಮ್ಮ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತೆ. ಎಲ್ಲೂ ಕೂಡ ನೀವು ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದನ್ನು ಇಟ್ಕೊಳ್ಳಲ್ಲ. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ, ಹಾಗೆ ಮುಂದೆ ಆಗೋದೆಲ್ಲ ಕೂಡ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ವಿಚಾರಧಾರೆಯಲ್ಲಿ ನೀವು ಮುಳುಗು ಹೋಗಿರ್ತೀರಿ. ಹಾಗೆ ಈ ದಿನ ಒಂದು ಸರಿ ತಪ್ಪನ್ನು ತಿಳಿಸುವಂಥ ನ್ಯಾಯಾಧೀಶರ ಸ್ಥಾನದಲ್ಲಿ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು
ಕುಟುಂಬದಲ್ಲಿ ನಿಮ್ಮ ಒಂದು ಯೋಜನೆಗಳಿಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಉತ್ತೇಜನ ಇದೆ, ತುಂಬ ಸಪೋರ್ಟ್ ಇದೆ, ಹಣಕಾಸಿನ ನೆರವು ಕೂಡ ಇದೆ. ಜೊತೆಗೆ ನಿಮಗೆ ಬೇಕಾಗಿರುವಂಥದ್ದು ಈ ದಿನ ಹಣಕ್ಕಿಂತ ಮಾರಲ್ ಸಪೋರ್ಟು, ಅದು ನಿಮ್ಮ ಬಂಧು ಮಿತ್ರರಿಂದಲೂ ಕೂಡ ಸಿಕ್ಕತ್ತೆ, ಕುಟುಂಬಸ್ಥರಿಂದಲೂ ಸಿಕ್ಕತ್ತೆ, ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಪತಿಯಿಂದ ಅಥವಾ ನಿಮ್ಮ ಪತ್ನಿಯಿಂದ, ನಿಮ್ಮ ಮಕ್ಕಳಿಂದ, ಎಲ್ಲೆಡೆಯಿಂದ ನಿಮಗೆ ಒಂದು ಒಳ್ಳೆಯ ಸಹಕಾರ ಸಿಕ್ಕುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ನಿಮ್ಮ ಮುಂದಿನ ಕನಸುಗಳೇನಿದೆ ಅದನ್ನು ನನಸು ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಆದರೆ ನಿಮ್ಮ ಮುಂದಿನ ಯೋಜನೆ ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥದ್ದನ್ನು ನಿಮ್ಮ ಹಿತಶತ್ರುಗಳ ಬಳಿ ಮಾತ್ರ ಈ ದಿನ ಶೇರ್ ಮಾಡಿಕೊಳ್ಬೇಡಿ. ಏಕೆಂದರೆ ನಿಮ್ಮನ್ನು ಅವರು ಸ್ವಲ್ಪ ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ನಿಮ್ಮ ಒಂದು ಉತ್ಸಾಹ ಆಗಲಿ, ನಿಮ್ಮ ಪ್ರಗತಿಯಾಗಲಿ ಅವರಿಗೆ ಸ್ವಲ್ಪ ಹೊಟ್ಟೆ ಉರಿಯನ್ನು ತರಿಸುವಂಥ ವಿದ್ಯಮಾನ. ಅದಕ್ಕಾಗಿಯೇ ಅವರು ನಿಮ್ಮನ್ನು ಒಂದು ರೀತಿಯಲ್ಲಿ ಕಡೆಗಣಿಸುವಂಥ ಸಾಧ್ಯತೆ ಇರುತ್ತೆ. ನಿಮಗೆ ಎಲ್ಲಿ ಮಾತಿನಲ್ಲಾಗಲಿ ಅಥವಾ ಕೃತಿಯಲ್ಲಾಗಲಿ ಗೌರವ ಈ ದಿನ ಸಿಕ್ಕಲ್ಲ ಅಂಥ ಕಡೆ ಹೆಚ್ಚು ಸಮಯ ಇರಬೇಡಿ. ಏಕೆಂದರೆ ನಿಮ್ಮತನವನ್ನು ಅಲ್ಲಿ ಕಳ್ಕೊಳ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕಾರ್ಯಚಟುವಟಿಕೆಗಳಲ್ಲಿ ಅಥವಾ ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಅಷ್ಟೊಂದು ಹುರುಪು, ಉತ್ಸಾಹ ಅನ್ನುವಂಥದ್ದು ಇರಲ್ಲ. ಎಲ್ಲ ಒಂದು ಕಡೆ ಸೋಮಾರಿತನ ಈ ದಿನ ನಿಮ್ಮನ್ನು ಕಾಡಬಹುದು. ಹಾಗೆ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಇದನ್ನೇ ಓವರ್ ಕಾನ್ಫಿಡೆನ್ಸ್ ಅಂತ ಕೂಡ ಕರಿಬಹುದು. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಕೆಲಸಗಳನ್ನು ಲೀಲಾಜಾಲವಾಗಿ ಮಾಡಬಲ್ಲೆ ಅನ್ನುವಂಥ ಒಂದು ಒಣ ಜಂಬ ಕೂಡ ನಿಮಗೆ ಈ ದಿನ ಇರುತ್ತೆ. ಇದು ಕೂಡ ನಿಮ್ಮ ಪ್ರಗತಿಗೆ ಸ್ವಲ್ಪ ಮುಳುವಾಗುವಂಥದ್ದು. ಏಕೆಂದರೆ ಆರಂಭದಲ್ಲಿ ಕೆಲಸಗಳು ತುಂಬ ಚೆನ್ನಾಗಿ ನೀವು ಮಾಡುವಂಥ ಮನಸ್ಥಿತಿ ಇರುತ್ತೆ. ಆದರೆ ಅದೇ ಕನ್ಸಿಸ್ಟೆನ್ಸಿಯನ್ನು ನೀವು ಮುಂದುವರಿಸಲ್ಲ, ಅದು ಬಹಳ ಕಾಲದವರೆಗೆ ಇರಲ್ಲ. ಜೊತೆಗೆ ಮನಸ್ಸು ಕೂಡ ಚಂಚಲವಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಈ ಅಂತಿಮ ಭಾಗದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಗುರು ಹಿರಿಯರ ಮಾರ್ಗದರ್ಶನ ನಿಮಗೆ ಬೇಕು ಕೆಲವೊಂದು ವಿಚಾರಗಳಲ್ಲಿ. ಅದರಲ್ಲೇ ನೀವು ಮುಂದುವರೆದರೆ, ಮಾರ್ಗದರ್ಶನದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿದ್ರೆ ನಿಮಗೆ ಹೊಸ ಮಾರ್ಗಗಳು ಕಂಡುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಏಕೆಂದರೆ ಅನುಭವದ ಆಧಾರದ ಮೇಲೆ ಹೇಳುವಂಥ ಈ ಸಲಹೆ, ಮಾರ್ಗದರ್ಶನ ನಿಮಗೆ ಉಪಯೋಗಿಯಾಗಿರುತ್ತೆ ಈ ದಿನ. ಇನ್ನು ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ಎಲ್ಲ ಒಂದು ಸಣ್ಣ ಮಟ್ಟದಲ್ಲಿ ಜಗಳ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದರಲ್ಲೂ ಈ ಕೆಲಸಕ್ಕೆ ಬಾರದಂತಹ ವಿಚಾರ ಏನಿದೆ ಅದಕ್ಕಾಗಿ ಜಗಳ ಮಾಡಿಕೊಳ್ಳುವಂಥದ್ದು ಇದೆ. ಇದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡುತ್ತೆ, ಅಮೂಲ್ಯವಾದ ಆರೋಗ್ಯವನ್ನು ಕೂಡ ಈ ದಿನ ತಲೆಕೆಳಕು ಮಾಡಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಯಾವುದೇ ವಿಚಾರದಲ್ಲಿ ವಿದ್ಯಾರ್ಥಿಗಳು ತಪ್ಪು ದಾರಿಯನ್ನು ಹಿಡಿಬಾರ್ದು. ಇದನ್ನು ಮಾತ್ರ ನೀವು ಗಮನಿಸ್ಕೊಳ್ಬೇಕು. ಅದಕ್ಕಾಗಿ ನಿಮ್ಮ ಸ್ನೇಹಿತರ ಆಯ್ಕೆ ಬಹಳ ಮುಖ್ಯ ಈ ದಿನದಲ್ಲಿ. ಇನ್ನು ಈ ದಿನ ನೀವು ಕೈಗೊಳ್ಳುವಂಥ ಪ್ರಯಾಣ ಆಗಲಿ, ಪ್ರವಾಸ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡುವಂಥದ್ದು ಉತ್ತಮ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಆದ್ದರಿಂದಲೇ ಮಿಶ್ರ ಫಲಗಳನ್ನು ಅನುಭವಿಸುವಂಥ ದಿನ. ಅದರಲ್ಲೂ ಈ ದಿನದ ಹಣದ ವ್ಯವಹಾರ ಏನಿದೆ, ಲೇವಾದೇವಿ ವ್ಯವಹಾರ ಏನಿದೆ ಅಥವಾ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭ ಏನಿದೆ, ಇದರಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಹಣದಿಂದಲೇ ಮೋಸ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ, ಮುಂದೆ ನಿಮಗೆ ಹಣ ವಾಪಸ್ಸು ಬರಲ್ಲ, ಅಂಥ ಒಂದು ಸಂದರ್ಭ ಇದೆ, ಜಾಗ್ರತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನೀವು ವಸ್ತುವನ್ನು ಖರೀದಿ ಮಾಡುವಂಥದ್ದಾಗಲಿ ಅಥವಾ ವಸ್ತುವನ್ನು ಮಾರಾಟ ಮಾಡುವಂಥದ್ದಾಗಲಿ, ಹಣವನ್ನು ಕೊಡುವಂಥದ್ದು ಸಾಲವಾಗಿ, ಹಣವನ್ನು ತರುವಂಥದ್ದು ಸಾಲವಾಗಿ, ಇಂಥ ವಿಚಾರಗಳನ್ನು ಕೂಡ ಈ ದಿನ ಎಚ್ಚರಿಕೆಯಿಂದನೇ ಮಾಡಬೇಕಾಗತ್ತೆ.
ಇನ್ನು ಈ ದಿನ ಧಾರ್ಮಿಕ ಕಾರ್ಯಗಳನ್ನು ಮುಂದೂಡುವಂಥ ಒಂದು ಪ್ರಮೇಯ, ಒಂದು ಸನ್ನಿವೇಶ ಬರಬಹುದು. ಏಕೆಂದರೆ ಮನೆಯಲ್ಲಿ ಆಗಬೇಕಾಗಿರುವಂಥ ಈ ಪೂಜಾದಿ ಕಾರ್ಯಗಳೇನಿದೆ ಅಥವಾ ದೇವರ ದರ್ಶನಕ್ಕೆ ಹೊರಡುವಂಥ ಪ್ರವಾಸ ಏನಿದೆ, ಅದರಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆತ್ಮವಿಶ್ವಾಸದಿಂದ ಇಂಥ ಒಂದು ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ. ಇಲ್ಲಾಂದರೆ ಈ ದಿನ ಸ್ವಲ್ಪ ಭಯದ ವಾತಾವರಣದಲ್ಲೇ ನೀವು ಇರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಹೆಚ್ಚಾಗಬಾರ್ದು, ಆ ರೀತಿ ನೋಡಿಕೊಳ್ಬೇಕು. ಇನ್ನು ಕುಟುಂಬದಲ್ಲೇ ಈ ದಿನ 2 ಬಣಗಳಿರುತ್ತೆ. ಹಾಗಾಗಿ ನೀವು ಯಾವ ಬಣಕ್ಕೆ ಸೇರ್ತೀರಿ ಅನ್ನೋಂಥದ್ರ ಮೇಲೆ ಕುಟುಂಬ ಸದಸ್ಯರು ನಿಮಗೆ ಬೆಂಬಲವನ್ನು ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಯಾವುದೇ ಗುರಿಯನ್ನು ಮುಟ್ಟಲಿಕ್ಕೆ, ಸಾಧನೆ ಮಾಡಿ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿದ್ದರೂ ಕೂಡ ಅದನ್ನು ಸರಿಯಾಗಿ ಬಳಸ್ಕೊಳ್ಳಲ್ಲ. ಯಾವುದೋ ಒಂದು ಮಾಯೆ ನಿಮ್ಮನ್ನು ಮುಸುಕಿಕೊಂಡು ಬಿಟ್ಟಿರುತ್ತೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ತಗಲಾಕೊಂಡಿರುವಂಥವ್ರಿಗೆ ಈ ದಿನ ಸ್ವಲ್ಪ ಕಷ್ಟ ಆಗುತ್ತೆ. ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಇರಲ್ಲ. ಎಲ್ಲೋ ಒಂದು ಕಡೆ ಕಿರಿಕಿರಿಯ ಮನೋಭಾವವೇ ಜಾಸ್ತಿ ಇರುವಂಥದ್ದು. ನೀವೂ ಕಿರಿಕಿರಿ ಮಾಡ್ತೀರಿ, ಬೇರೆಯವರು ಕೂಡ ನಿಮಗೆ ಅದನ್ನೇ ಮಾಡಿ ತೋರಿಸುವಂಥವ್ರು. ಹಾಗಾಗಿ ಬಿತ್ತಿದ್ದನ್ನು ಏನು ರೈತ ಬಿತ್ತಾನೆ ಅದನ್ನು ಮಾತ್ರ ಬೆಳೆಯಾಗಿ ಪಡ್ಕೊಳ್ಳುವಂಥದ್ದು. ಹಾಗಾಗಿ ನೀವು ಬೇರೆಯವರಿಗೆ ಏನನ್ನು ಕೊಡ್ತೀರೋ ಅದನ್ನೇ ಪ್ರತಿಫಲವಾಗಿ ಪಡ್ಕೊಳ್ಳುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾಗ ಏನೋ ಒಂದು ಹೊಸತನ ನಿಮಗೆ ಇರುತ್ತೆ. ಹಾಗೆ ಲವಲವಿಕೆ, ಚಟುವಟಿಕೆಯಿಂದ ಕೆಲಸಗಳನ್ನು ಆರಂಭ ಮಾಡುವಂಥದ್ದು ಇದೆ. ಇನ್ನು ಈ ದಿನದ ಪ್ರಯಾಣ ಇರ್ಬೋದು, ಅಥವಾ ನಿಮ್ಮ ನೆಚ್ಚಿನ ತಾಣಕ್ಕೆ ಸ್ಥಳಕ್ಕೆ ಹೋಗಿ ಬರುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಬಂಧು ಮಿತ್ರರನ್ನು ಭೇಟಿ ಮಾಡುವಂಥದ್ದು, ದೇವಾಲಯ ದರ್ಶನ ಇರುವಂಥದ್ದು, ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಈ ದಿನ ಜರುಗುವಂಥದ್ದು ಇದೆ. ಇದು ನಿಮಗೆ ಮನಸ್ಸಿಗೆ ತುಂಬ ಸಂತೋಷವನ್ನು ತರಿಸುವಂಥ ವಿದ್ಯಮಾನ ಇದು. ಇನ್ನು ಈ ದಿನದಲ್ಲಿ ಕುಟುಂಬ ಸಮೇತವಾಗಿ ಭೇಟಿ ನೀಡುವಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಕುಟುಂಬಸ್ಥರ ಜೊತೆಯಲ್ಲೇ ಹೆಚ್ಚಿನ ಸಮಯ ಕಳಿತೀರಿ, ಕ್ವಾಲಿಟಿ ಟೈಮನ್ನು ಈ ದಿನ ಕೊಡ್ತೀರಿ. ಅದರಿಂದಲೇ ಕುಟುಂಬದಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಇದೆ. ಆದರೆ ಸ್ತ್ರೀಯರಿಗೆ ಮಾತ್ರ ಈ ದಿನ ಸ್ವಲ್ಪ ಒತ್ತಡಗಳಿರುವಂಥ ದಿನ. ಮನೆಗೆ ಬರುವಂಥ ಅತಿಥಿಗಳಿರ್ಬೋದು, ಅಥವಾ ಮನೆಯ ಹೊರಗೆ ನೀವು ಹೋದಾಗ ಅಲ್ಲಿ ನೀವು ನಿಭಾಯಿಸಬೇಕಾದಂಥ ಕೆಲಸ ಕಾರ್ಯಗಳಿರ್ಬೋದು, ಸ್ವಲ್ಪ ಒತ್ತಡವನ್ನೇ ತರಿಸತ್ತೆ. ಹಾಗೆ ಈ ದಿನ ಮಾನಸಿಕ ತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ತುಂಬ ಹಂಬಲಿಸುವಂಥದ್ದು ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಒಳ್ಳೆಯ ದಿನ. ನಿಮ್ಮ ಕಾರ್ಯ ಸಾಧನೆ ಮಾಡಲಿಕ್ಕೆ, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕುವಂಥ ದಿನ. ಅದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಗುರು ಹಿರಿಯರ ಮೇಲೆ ಇರುವಂಥ ಒಂದು ಗೌರವ, ಭಕ್ತಿ ಭಾವ ನಿಮ್ಮ ಒಂದು ನೈತಿಕತೆಯನ್ನು ಹೆಚ್ಚಿಸತ್ತೆ. ಹಾಗಾಗಿನೇ ಈ ದಿನ ನಿಮ್ಮನ್ನು ನೋಡಿ ಮನೆಯಲ್ಲಿರುವಂಥ ಕಿರಿಯರು ಕಲಿಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆದರ್ಶದ ಜೀವನ ನಿಮ್ಮದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ, ಅದನ್ನೇ ಮುಂದುವರಿಸಿ. ಹಾಗೆ ಈ ದಿನ ಎಲ್ಲ ಉತ್ತಮವಾಗಿದ್ದರೂ ಕೂಡ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಚಾಲೆಂಜಸ್ ಅನ್ನುವಂಥದ್ದು ಬಂದೇ ಬರುತ್ತೆ. ಅದನ್ನು ಸಮರ್ಥವಾಗಿ ಎದುರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದಕ್ಕೆ ನಿಮಗೆ ಆತ್ಮವಿಶ್ವಾಸ ಬೇಕು. ಆತ್ಮವಿಶ್ವಾಸವನ್ನು ಪಡ್ಕೊಳ್ಳಿಕ್ಕೆ ನೀವು ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಬೇಕು. ಜೊತೆಗೆ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಬೇಕು, ಒಳ್ಳೆಯದಾಗತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃಪ್ತಿಯ ದಿನ, ಮನಸ್ಸಿಗೆ ಸಮಾಧಾನ ಇರುವಂಥ ದಿನ. ಏನೋ ಒಂದು ಕೆಲಸ ಮಾಡಿ ಅದನ್ನು ಗುರಿ ಮುಟ್ಟಿಸಿದ್ದೇನೆ, ಅದರ ಫಲ ನನಗಲ್ಲದೆ ನಮ್ಮ ಕುಟುಂಬಸ್ಥರಿಗೂ ಕೂಡ, ನಮ್ಮ ಬಂಧುಗಳಿಗೂ ಕೂಡ ಸಿಗ್ತಾ ಇದೆ ಅನ್ನುವಂಥ ತೃಪ್ತಿಯ ಭಾವ ಈ ದಿನ ಇರುತ್ತೆ. ಇನ್ನು ಎಲ್ಲವೂ ಕೂಡ ಈ ದಿನ ನಿಮ್ಮ ಅಭಿಪ್ರಾಯದಂತೆ ನಡೆಯುವಂಥದ್ದು. ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತಾಡಿದ್ರೂ ಕೂಡ ಅದರಲ್ಲಿ ನಿಮ್ಮ ಒಳಿತನ್ನು ಕಂಡುಕೊಳ್ಳುವಂಥದ್ದು ಕೂಡ ಇರುತ್ತೆ.
ಹಾಗೆ ಈ ದಿನದಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ, ಸಹಕಾರ ಕೊಡಲಿಕ್ಕೆ ಬಂದಂಥವರನ್ನು ಈ ದಿನ ನೀವು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಬೇಕಾಗತ್ತೆ. ಅವರಿಗೆ ಒಂದು ಪ್ರತಿ ಸಹಾಯವನ್ನು ಮಾಡುವಂಥ ಸಂದರ್ಭ ಕೂಡ ನಿಮಗೆ ಒದಗಿ ಬರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಇಲ್ಲಿ ಮುಂದೆ ಹೋದಾಗ ನಾಯಕತ್ವನ ಪಟ್ಟವನ್ನು ಕಟ್ಟಿಕೊಂಡಾಗ ಅಥವಾ ನಾಯಕನ ಸ್ಥಾನದಲ್ಲಿ ನಿಂತಾಗ ಕೆಲವೊಂದು ಆಪಾದನೆಗಳು ಬರ್ಬೋದು, ಕೆಲವೊಂದು ದೂರುಗಳು ಬರ್ಬೋದು. ಆದರೆ ಅದಕ್ಕೆಲ್ಲ ನೀವು ಈ ದಿನ ಹೆದರಬೇಡಿ. ಏಕೆಂದರೆ ನೀವು ಯಾವಾಗ ನಡೀತೀರೋ ಅಲ್ಲೇ ಎಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತಲ್ಲೀನರಾಗುವಂಥದ್ದು, 4 ಜನರಿಗೆ ಉಪಯೋಗ ಆಗುವಂಥ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ದೀರಿ, ಅದನ್ನು ಮುಂದುವರಿಸಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನಕಾರಾತ್ಮಕವಾದಂಥ ಪದಗಳನ್ನು ಬಳಸಬೇಡಿ. ಈ ನೆಗೆಟಿವ್ ವರ್ಡ್ಸ್ ಅನ್ನುವಂಥದ್ದು ಕೆಲವಿದೆ. ನನಗೆ ಆಗಲ್ಲ, ನನಗೆ ಗೊತ್ತಿಲ್ಲ, ನನಗೆ ತಿಳಿದಿಲ್ಲ, ನಾನು ಬರಲ್ಲ, ಇಂಥ ವಿಚಾರಗಳೇನಿದೆ ಇದನ್ನು ಮಾತಾಡಬಾರ್ದು. ಪ್ರತಿಯೊಂದರಲ್ಲೂ ಕೂಡ ನೀವು ಒಂದು ಪಾಸಿಟಿವ್ ಆಗಿರುವಂಥ ಮಾತುಗಳನ್ನು ಆಡಿ, ಆಲೋಚನೆಗಳು ಕೂಡ ಧನಾತ್ಮಕವಾಗಿ ಇರಲಿ, ನಿಮಗೆ ಒಳ್ಳೆಯದನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಪತಿಯ ಅಭಿಪ್ರಾಯ ಇರ್ಬೋದು ಅಥವಾ ಪತ್ನಿಯ ಅಭಿಪ್ರಾಯ ಇರ್ಬೋದು, ಇದಕ್ಕೆ ಸ್ವಲ್ಪ ಮನ್ನಣೆಯನ್ನು ಕೊಡುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಹಿತಶತ್ರುಗಳ ಬಗ್ಗೆ ಮಾತ್ರ ಒಂದು ಕಣ್ಣಿಟ್ಟಿರಿ. ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಕೂಡ ನೀವು ಗಮನ ಹರಿಸುವಂಥ ಸಂದರ್ಭ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಾಗಲಿ, ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಲ್ಲಾಗಲಿ ನೀವು ನಿರೀಕ್ಷಿತ ಹಂತವನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಈ ದಿನ ಆಸೆ ಏನೋ ಇದೆ, ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಮನಸ್ಸು ಇದೆ, ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಇಲ್ಲ. ನಿಮ್ಮ ಬಳಿ ಅದಕ್ಕೆ ಬೇಕಾದಂತಹ ಒಂದು ಸಲಕರಣೆಗಳು ಕೂಡ ಇಲ್ಲ, ಸಂಪನ್ಮೂಲಗಳು ಕೂಡ ಇಲ್ಲ. ಹಾಗಾಗಿ ಕೆಲಸ ಆರಂಭಕ್ಕೆ ಮೊದಲು ನೀವು ಈ ರೀತಿಯ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಹಾಗೆ ಈ ದಿನದ ಕೆಲಸದಲ್ಲಿ ನಿಮಗೆ ಎಷ್ಟೇ ಅನುಭವ ಇದ್ದರೂ ಕೂಡ ಈ ದಿನ ಆಗುವಂಥ ಸಣ್ಣ ಪುಟ್ಟ ಅವಘಡಗಳಿಂದ ನಿಮಗೆ ತಿಳಿಯುತ್ತೆ, ಕೆಲಸ ಇನ್ನೂ ಕಲಿಯಬೇಕು, ಕೆಲಸದಲ್ಲಿ ಇನ್ನೂ ಪಳಗಬೇಕು, ಕೆಲಸದಲ್ಲಿ ಕೌಶಲ್ಯವನ್ನು ಹೊಂದಿಕೊಳ್ಬೇಕು, ಸ್ಕಿಲ್ಫುಲ್ಲಾಗಿರಬೇಕು ಅನ್ನುವಂಥ ವಿಚಾರ ಈ ದಿನ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇಷ್ಟು ವರ್ಷಗಳ ನಿರಂತರವಾದಂತಹ ಕೆಲಸ ಮಾಡಿದ್ರೂ ಕೂಡ ಈ ದಿನ ಎಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಕಲಿತ ಪಾಠ ಏನಿದೆ ಅದನ್ನು ಮುಂದೆ ಅಳವಡಿಸ್ಕೊಳ್ಬೇಕು. ಹಾಗಾಗಿ ಸುಮ್ಮನೆ ಪಾಠವನ್ನು ಕಲಿತು ಬಿಡುವಂಥದ್ದಲ್ಲ. ಹಾಗೆ ಇದು ಜೀವನಕ್ಕೆ ಬೇಕಾಗಿರುವಂಥ ಒಂದು ಪಾಠ, ಲೈಫ್ ಸ್ಕಿಲ್ ಇದು, ಇದನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲಸದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಎದುರಾಗುವಂಥದ್ದು ಇದೆ. ಅದು ಪ್ರಯಾಣದಲ್ಲಿರ್ಬೋದು, ಕುಟುಂಬಸ್ಥರ ಕಿರಿಕಿರಿಗಳಿರ್ಬೋದು, ಅಥವಾ ಅಪರಿಚಿತರಿಂದ ಆಗುವಂಥ ಕೆಲವೊಂದು ಸಮಸ್ಯೆಗಳಿರ್ಬೋದು. ಇದರಿಂದ ಮನಸ್ಸಿಗೆ ಸ್ವಲ್ಪ ಒತ್ತಡ ಬರ್ಬೋದು. ಹಾಗೆ ಈ ದಿನ ಕೆಲವು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿರಾಸೆ ಇರುವಂಥ ಸಂದರ್ಭ ಇದೆ. ಎಷ್ಟೇ ಅಂದುಕೊಂಡರೂ ಕೂಡ ಸರಿಯಾಗಿರಬೇಕು, ಈ ದಿನ ವ್ಯವಸ್ಥಿತವಾದ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅಂದ್ರೂ ನಿಮ್ಮಿಂದ ಸಾಧ್ಯ ಆಗಲ್ಲ. ಏನೋ ಒಂದು ತೊಂದರೆ, ಏನೋ ಒಂದು ತಾಪತ್ರಯ ಇದ್ದೇ ಇರುವಂಥದ್ದು. ಜೊತೆಗೆ ಮನಸ್ಥಿತಿ ಕೂಡ ಈ ದಿನ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಸಾಧ್ಯ ಆದರೆ ದರ್ಶನ ಮಾಡಿ. ಹಾಗೆ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಅಥವಾ ಶ್ರೀ ಸೂಕ್ತವನ್ನು ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಮಹಾಲಕ್ಷ್ಮಿಯನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ದರ್ಶನ ಮಾಡುವಂಥದ್ದನ್ನು ಕೂಡ ಮುಂದುವರಿಸಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು, ಕಾರ್ಯಭಾರದ ಒತ್ತಡ ಉಂಟಾಗುವಂಥದ್ದು. ಹಾಗೆ ಯಾವ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಕ್ಲಾರಿಟಿ ಇರಲ್ಲ. ಅಂದರೆ ಯಾವ ಕೆಲಸವನ್ನು ಮೊದಲು ಮಾಡಬೇಕು, ಯಾವುದಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು ಕೊಡಬಾರ್ದು ಅನ್ನುವಂಥ ಜಿಜ್ಞಾಸೆಯಲ್ಲೇ ಈ ದಿನ ಆರಂಭ ಆಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮಗೆ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರುವಂಥ ದಿನ ಅಲ್ಲ. ಮಿಶ್ರ ಫಲಗಳು ಇರುವಂಥದ್ದು ನಿಮ್ಮ ಪ್ರಯತ್ನಕ್ಕೆ.
ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕೋಪ ಏನಿದೆ ಅಥವಾ ನಿಮ್ಮ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸ್ವಭಾವ ಏನಿದೆ ಅದು ನಿಮಗೆ ಹೆಚ್ಚು ಸಮಸ್ಯೆಗಳನ್ನು ತರಬಹುದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಪತಿ ಪತ್ನಿಯರ ಮಧ್ಯೆ ಇರ್ಬೋದು, ಪ್ರೇಮಿಗಳ ಮಧ್ಯೆ ಇರ್ಬೋದು, ಕುಟುಂಬಸ್ಥರ ಮಧ್ಯದಲ್ಲೂ ಕೂಡ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೂ ಕೂಡ ಆರ್ಗ್ಯುಮೆಂಟ್ಗೆ ಇಳಿಬೇಡಿ. ಸಾಧ್ಯ ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ತುಂಬ ಉತ್ತಮ. ಏಕೆಂದರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಇಂಥ ಒಂದು ನಂಬಿಕೆಗಳನ್ನಾಗಲಿ ಇಂಥ ಒಂದು ಹೊಂದಾಣಿಕೆಗಳನ್ನಾಗಲಿ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳು ಅಧ್ಯಯನದ ವಿಚಾರದಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸುಲಭದಲ್ಲಿ ಯಾವುದೂ ಕೂಡ ಸಿಕ್ಕಲ್ಲ. ಯಾವಾಗಲೂ ಒಮ್ಮೊಮ್ಮೆ ನೀವು ಅಂದುಕೊಂಡಿದ್ದನ್ನು ಮಾಡಿಬಿಟ್ಟಿದ್ದೀರಿ, ಆದರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತುಂಬ ಎಫರ್ಟ್ ಅನ್ನುವಂಥದ್ದು ಬೇಕಾಗತ್ತೆ. ಹಾಗೆ ಒಂದು ಗುರಿಯನ್ನು ಸೆಟ್ ಮಾಡಿಕೊಂಡಿದ್ದಾಗ ಅದನ್ನು ತಲುಪುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ಈ ದಿನ ನೀವು ಅದನ್ನೇ ಅದಲು ಬದಲು ಮಾಡುವಂಥದ್ದು ಅಥವಾ ತೆಗೆದುಕೊಂಡಂಥ ನಿರ್ಧಾರವನ್ನೇ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತಿಗಾಗಲಿ ಅಥವಾ ನಿಮ್ಮ ಒಂದು ಕಾಯಕಕ್ಕಾಗಲಿ ನೀವು ಬದ್ಧರಾಗಿ ಇರಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಹೊಸ ಕಾರ್ಯ ಆರಂಭ ಮಾಡುವ ಮೊದಲು ಸ್ವಲ್ಪ ಒಳ್ಳೆಯ ಸಮಯವನ್ನು ನೋಡುವಂಥದ್ದಾಗಲಿ ಅಥವಾ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದನ್ನಾಗಲಿ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ಈ 3ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮಗೆ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಕೂಡ ಜಾಸ್ತಿ ಇರುತ್ತೆ. ಅದರಲ್ಲೂ ಒಡ ಹುಟ್ಟಿದವರ ಜೊತೆಯಲ್ಲಿ ಈ ದಿನ ಬಹಳ ವಿಚಾರಪೂರ್ವಕವಾಗಿ ನೀವು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಕುಟುಂಬದ ಸಮಸ್ಯೆಗಳ ಬಗ್ಗೆ ಆಗಲಿ ಅಥವಾ ನಾಳೆ ಆಗಬೇಕಾಗಿರುವಂಥ ಕಾರ್ಯಗಳ ಬಗ್ಗೆ ಆಗಲಿ ನೀವು ಚರ್ಚಿಸಿ ಅದರಂತೆ ನಡ್ಕೊಳ್ಳುವಂಥ ಒಂದು ವ್ಯವಸ್ಥಿತವಾದಂತಹ ಮನಸ್ಥಿತಿ ಇದೆ. ಹಾಗೆ ಈ ದಿನ ಸಹೋದ್ಯೋಗಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ಅತಿಯಾದ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ಹೋಗಿ ನೀವು ಅವರ ಮೇಲೆ ಡಿಪೆಂಡ್ ಆಗುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿ ಯಾರ ಮೇಲಾದರೂ ಕೂಡ ಈ ದಿನ ಡಿಪೆಂಡೆನ್ಸಿ ಅನ್ನುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಬಯಕೆಗಳು, ನಿಮ್ಮ ದೈಹಿಕ ಕಾಮನೆಗಳು ಈಡೇರುವಂಥ ಒಳ್ಳೆಯ ಅವಕಾಶಗಳು ಕೂಡ ಈ ದಿನ ನಿಮಗೆ ಇದೆ. ಹೀಗೆ ಹೊಸ ವಸ್ತುವನ್ನು ಖರೀದಿ ಮಾಡುವಂಥ ಸಂದರ್ಭ, ಅದನ್ನು ಉಡುಗೊರೆಯಾಗಿ ಕೊಡುವಂಥ ಸಂದರ್ಭ, ಮನಸ್ಸಿಗೆ ಸಮಾಧಾನ ಇದೆ ನಿಮಗೆ. ಹಾಗೆ ಸಂತೋಷದ ವಾತಾವರಣ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅನುಭವಿಸುವಂಥ ರೀತಿ ನೀತಿಗಳು ಹೇಗೆ, ಇದರ ಬಗ್ಗೆ ಈ ದಿನ ಒಂದು ಸ್ಥೂಲವಾದ ಅಧ್ಯಯನವನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಬರೀ ಕೆಲಸ ಮಾಡುವಂಥದ್ದೇ ಅಲ್ಲ, ಫಲಿತಾಂಶಕ್ಕಾಗಿ ಕಾಯುವಂಥದ್ದೇ ಅಲ್ಲ, ಅದರಿಂದ ನಿರಂತರವಾಗಿ ನಿಮ್ಮನ್ನು ನೀವು ಹೇಗೆ ತೊಡಗಿಸ್ಕೊಳ್ಬೋದು, ಆ ಇನ್ವಾಲ್ವ್ಮೆಂಟ್ ಹೇಗಿರುತ್ತೆ, ಅದರಲ್ಲಿ ನಿಮಗೆ ಖುಷಿ ಕೊಡುವಂಥ ಅಂಶಗಳ್ಯಾವುದು, ಯಾವುದರಿಂದ ಸಂತೋಷ ಉಂಟಾಗುತ್ತೆ, ಈ ವಿಚಾರಗಳಲ್ಲಿ ನೀವು ಈ ದಿನ ಒಂದು ಸಂಶೋಧನೆಯನ್ನೇ ಮಾಡ್ತೀರಿ. ಏಕೆಂದರೆ ಆ ಇನ್ವಾಲ್ವ್ಮೆಂಟ್ ಆ ರೀತಿ ನಿಮ್ಮನ್ನು ಹಿಡಿದಿಟ್ಟಿರುತ್ತೆ. ಹಾಗೆ ಈ ದಿನ ಚಂಚಲವಾಗಿ ಮನಸ್ಸು ಇರಬಹುದು, ಆದರೂ ಕೂಡ ನಿಮ್ಮ ಒಂದು ಕರ್ತವ್ಯ ಪ್ರಜ್ಞೆ ಬಹಳ ಚೆನ್ನಾಗಿದೆ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಈ ದಿನ ಬಹಳ ಅದ್ಭುತವಾಗಿದೆ. ಅದಕ್ಕಾಗಿಯೇ ಎಲ್ಲರ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು ಈ ದಿನದಲ್ಲಿ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಈಗಾಗಲೇ ಪಶ್ಚಾತ್ತಾಪ ಆಗಿದೆ, ಆದರೆ ಅಂಥ ತಪ್ಪುಗಳನ್ನು ಮಾಡದಂತೆ ಈ ದಿನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ 2ನೇ ಮನೆಯಲ್ಲಿ ಚಂದ್ರ ಅಂದರೆ ಎರಡೆರಡು ರೀತಿಯಲ್ಲಿ ನೀವು ಹಿನ್ನಡೆಯನ್ನು ಅನುಭವಿಸ್ತೀರಿ. ಒಂದು, ಕುಟುಂಬದಿಂದ ನಿಮಗೆ ಯಾವುದೇ ರೀತಿಯ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ, ಸಿಕ್ಕಿದ್ರೂ ಅದು ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಲ್ಲ. ಹಾಗಾಗಿ ಕೆಲಸ ಕಾರ್ಯಗಳನ್ನು ನೀವೇ ಸ್ವಂತವಾಗಿ ನಿಂತು ಸ್ವಂತ ಜವಾಬ್ದಾರಿಯ ಮೇಲೇ ಮುಂದುವರಿಸಬೇಕಾಗತ್ತೆ. ಏಕೆಂದರೆ ಅದು ನೀವೇ ಆರಂಭ ಮಾಡಿರುವಂಥ ಕೆಲಸ. ಕುಟುಂಬಸ್ಥರ ಒಂದು ಕನ್ಕರೆನ್ಸ್ ತೆಗೆದುಕೊಂಡಿಲ್ಲ, ಅವರ ಅಭಿಪ್ರಾಯವನ್ನು ಒಪ್ಪಿಗೆಯನ್ನು ಪಡ್ಕೊಂಡಿಲ್ಲ, ಆ ಕೆಲಸವನ್ನು ಏಕಾಏಕಿ ಆರಂಭ ಮಾಡಿಬಿಟ್ಟಿದ್ದೀರಿ. ಅದಕ್ಕೆ ನೀವೇ ತಲೆದಂಡ ಆಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು 2ನೇದು ಹಣಕಾಸಿನ ವಿಚಾರ.
ಇಲ್ಲೂ ಕೂಡ ಎಡವುವಂಥದ್ದು ಇದೆ. ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಯಿತು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ದಿನ ತಪ್ಪಾದ ನಿರ್ಧಾರಗಳಿಂದ ಈ ದಿನ ಸೋಲಿನ ದವಡೆಯಲ್ಲಿ ಇರ್ತೀರಿ. ಅದರಲ್ಲೂ ವಿದ್ಯಾರ್ಥಿಗಳು ಏನೋ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಿ, ಅಲ್ಲಿ ನಿಮಗೆ ವ್ಯವಸ್ಥಿತವಾದಂತಹ ಒಂದು ಗುರಿಯನ್ನು ತಲುಪುವಂಥ ನಿಷ್ಠೆ ಇಲ್ಲ. ಇದರಿಂದ ಕೂಡ ನಿಮಗೆ ಸೋಲು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ಇನ್ನು ಈ ದಿನ ಪ್ರಮುಖ ಕೆಲಸ ಕಾರ್ಯಗಳೇನಿದೆ ಆದಷ್ಟು ಅದನ್ನು ಮುಂದೂಡುವಂಥದ್ದು ಉತ್ತಮ. ಈ ದಿನ ಸಾಧಾರಣವಾದ ಕೆಲಸಗಳನ್ನೇ ಮಾಡಿ, ಏಕೆಂದರೆ ನಿಮ್ಮ ಒಂದು ಜವಾಬ್ದಾರಿಯನ್ನು ಹೊರುವಂಥ ಶಕ್ತಿ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಜೊತೆಗೆ ದೈಹಿಕವಾಗಿ ಶಕ್ತಿ ಇರ್ಬೋದು, ಆದರೆ ಮಾನಸಿಕವಾಗಿ ತುಂಬ ಕುಂದು ಹೋಗಿದ್ದೀರಿ. ಆತ್ಮವಿಶ್ವಾಸ ತುಂಬ ಕಡಿಮೆ ಆಗೋಗಿದೆ. ಅದರಲ್ಲೂ ನಿಮಗೆ ತೀರಾ ಬೇಕಾದಂಥವರು ನಿಮ್ಮ ಬಗ್ಗೆ ಹೇಳಿರುವಂಥ ಕೆಲವು ಮಾತುಗಳು ಈ ದಿನ ಮರುಕಳಿಸುತ್ತೆ. ನಿಮ್ಮ ಬಗ್ಗೆ ಹೇಳಿರುವಂಥ ಕೆಲವೊಂದು ಅವಹೇಳನಕಾರಿಯಾದಂಥ ಮಾತುಗಳಿರ್ಬೋದು, ಅನುಮಾನಗಳಿರ್ಬೋದು, ಅಪವಾದಗಳಿರ್ಬೋದು. ಇದರಿಂದ ಈ ದಿನ ನಿಮ್ಮ ಮನಸ್ಸು ಹೇಗಿದೆ ಅಂತ ಹೇಳಿದ್ರೆ ಯಾವುದೂ ಬೇಡ ಅನ್ನುವಂಥ ಒಂದು ನಿರ್ಲಿಪ್ತತೆ ಬಂದ್ಬಿಡ್ಬೋದು, ವೈರಾಗ್ಯ ಬರ್ಬೋದು ಕೆಲವು ವಿಚಾರಗಳಲ್ಲಿ. ಆದರೂ ಕೂಡ ಬದುಕಲೇಬೇಕಲ್ಲ, ನಾಳೆಗಾಗಿ ಈ ದಿನ ಕೆಲಸ ಮಾಡಲೇಬೇಕಲ್ಲ. ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಕೈಲಾದಷ್ಟು ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಹಾಗೆ ನಿಮಗೂ ತೊಂದರೆ ಆಗಬಾರ್ದು, ಬೇರೆಯವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಂಥ ಕೆಲಸಗಳನ್ನೇ ಈ ದಿನ ಆಯ್ಕೆ ಮಾಡಿಕೊಳ್ಳಿ. ಆದಷ್ಟು ಗೆಳೆಯರಿಂದ, ಅದರಲ್ಲೂ ಹಿತಶತ್ರುಗಳಿಂದ ಈ ದಿನ ಸ್ವಲ್ಪ ದೂರ ಇರಿ. ಹೊರ ಪ್ರವಾಸ ಪ್ರಯಾಣ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಸೂಕ್ತವಾಗಿರುವಂಥ ದಿನ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನೀವು ಸಂತೋಷವಾಗಿ ಇರ್ತೀರಿ. ಹಾಗೆ ನಿಮ್ಮ ಆಹಾರ ವಿಹಾರಾದಿಗಳ ಬಗ್ಗೆ ಆಗಲಿ ಅಥವಾ ನೀವು ಭೇಟಿ ಮಾಡುವಂಥ ಬಂಧು ಮಿತ್ರರ ಬಗ್ಗೆ ಆಗಲಿ ನಿಮಗೆ ತುಂಬ ಒಲವಿದೆ, ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಆರಂಭ ಇದೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮಗೆ ನಿಮ್ಮ ಕೆಲಸಗಳ ಕಾರ್ಯಗಳ ಬಗ್ಗೆ ನಿಮ್ಮ ಕುಟುಂಬಸ್ಥರಾಗಲಿ, ಪ್ರೀತಿ ಪಾತ್ರರಾಗಲಿ ಅಥವಾ ಬಂಧುಗಳಾಗಲಿ ಸಹಕರಿಸುವಂಥ ಒಂದು ಸಾಧ್ಯತೆ ಬಹಳ ನಿಚ್ಚಳವಾಗಿದೆ. ಈ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸಗಳು ಇದೆ. ಅಂತಹ ಸನ್ನಿವೇಶಗಳು ಈ ದಿನ ನಿಮಗೆ ಒದಗಿ ಬರುತ್ತೆ. ಆದರೆ ಈ ಬೇರೆಯವರಿಗೆ ಕೊಟ್ಟಿರುವಂಥ ಮಾತು, ಒಂದು ಪ್ರಾಮಿಸ್ ಏನಿದೆ, ಅದನ್ನು, ಆ ಭರವಸೆಯನ್ನು ಈ ದಿನ ನೀವು ಈಡೇರಿಸಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅನ್ನುವಂಥದ್ದು ಬೇಕು, ಎಕ್ಸ್ಟ್ರಾ ಎಫರ್ಟ್ ಅನ್ನುವಂಥದ್ದು ಬೇಕಾಗತ್ತೆ. ಇನ್ನು ಈ ದಿನ ದೂರದ ಪ್ರಯಾಣ ನಿಮಗೆ ಉತ್ತಮವಾದಂಥ ಫಲವನ್ನು ತಂದು ಕೊಡುತ್ತೆ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ತುಂಬ ಪಾಸಿಟಿವ್ ಆಗಿ ಇರ್ತೀರಿ. ನಕಾರಾತ್ಮಕ ಆಲೋಚನೆಗಳು ಅನ್ನುವಂಥದ್ದು ನಿಮ್ಮ ಹತ್ತಿರ ಸುಳಿಯಲ್ಲ. ಈ ದಿನ ಎಲ್ಲವೂ ಕೂಡ ಧನಾತ್ಮಕವಾಗೇ ಇರುತ್ತೆ. ಆದರೆ ಈ ದಿನ ಈ ಕಾನೂನಿನ ವಿಚಾರದಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಒತ್ತಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ರೈತರಿಗೆ, ಕೃಷಿಕರಿಗೆ, ಯಾರು ಭೂಮಿಯನ್ನೇ ನಂಬಿ ವ್ಯವಹಾರ ಮಾಡ್ತಾ ಇದ್ದೀರಿ, ರಿಯಲ್ ಎಸ್ಟೇಟು ಸೇರಿದಂತೆ ಒಳ್ಳೆಯ ದಿನ. ಉತ್ತಮ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕುವಂಥ ದಿನ. ಹಾಗೆ ಈ ದಿನ ಮನೆಯಲ್ಲೂ ಕೂಡ ಒಂದು ವಿನೋದ, ಸಂತೋಷ ಅನ್ನುವಂಥದ್ದು ಕೂಡ ಇರುತ್ತೆ. ಅಪರೂಪಕ್ಕೆ ನೀವು ಭೇಟಿ ಮಾಡುವಂಥ ಬಂಧು ಮಿತ್ರರಿಂದ ಕೂಡ ನಿಮಗೆ ಒಳ್ಳೆಯ ಸುದ್ದಿ ಸಿಕ್ಕತ್ತೆ, ಸಮಾಧಾನಕರವಾಗಿರ್ತೀರಿ. ಹಾಗೆ ಈ ದಿನ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಕೂಡ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಫಲ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಜೊತೆಗೆ ಆಂಜನೇಯ ಸ್ತೋತ್ರವನ್ನು ಕೂಡ ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.